ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತಾರೆ. ಇವತ್ತು ನನ್ನ ಜೀವನದಲ್ಲಿ ಅದು ನಿಜ ಆಗೋಯ್ತು. ಯಾಕೆ ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋನ ಕೊನೆ ತನಕ ನೋಡಿ. ಹಾಯ್ ಹೆಲೋ ನಮಸ್ತೆ. ಸೂರಿಗೆ ನಮಸ್ಕಾರ ಮಾಡಿ ನಾನು ರೆಡಿಯಾಗಿ ಶೂ ಹಾಕೊಳ್ಳೋಣ ಅಂತ ಹೋದ್ರೆ ಶೂ ಸಾಕ್ಸ್ ಎಲ್ಲ ಒದ್ದೆ ಆಗಿತ್ತು. ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಒರೆಸ್ಕೊಂಡು ಕಂಪ್ನಿಗೆ ಹೋದೆ. ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ನಾನು ಹೊರಟಿದ್ದೆ ಊರಿಗೆ ಹೋಗ್ಬೇಕಾದ್ರೆ ಮಧ್ಯ ರೋಡಲ್ಲಿ ಶವನ ನೋಡ್ಕೊಂಡು ಹೋದೆ. ನಮಸ್ಕಾರ ಮಾಡ್ಕೊಂಡು ಅಲ್ಲಿಂದ ನಾನು ನನ್ನ ಫ್ರೆಂಡ್ ಬಸ್ ಹತ್ಕೊಂಡು ಫೈನಲಿ ಸೀಟ್ ಕೂಡ ಸಿಕ್ತು. ಅದೇ ಖುಷಿಲಿ ಸಬರ್ಗೆ ಹೋದ್ರೆ ಫುಲ್ ಜಗಳ ಆಗ್ಬಿಟ್ಟಿತ್ತು. ಅಲ್ಲಿ ನನ್ನ ಬೇಬಿಗೆ ಪೆಟ್ರೋಲ್ ತಗೊಂಡು ನಾವು ಹೊರಟಿದ್ದೆ ಊರ್ ಕಡೆಗೆ. ಪೆಟ್ರೋಲ್ ಇಲ್ಲದೆ ನನ್ನ ಬೇಬಿ ಮನೆ ಹತ್ರ ನಿಂತಿದ್ಲು. ಹಾಗಾಗಿ ಅವಳಿಗೆ ಪೆಟ್ರೋಲ್ ತಗೊಂಡೋಗಿ ಕೊಟ್ಬಿಟ್ಟು ಅಲ್ಲಿ ನಮ್ಮ ಅಮ್ಮನ ಹತ್ರ ಹೋದ ತಕ್ಷಣ ಫುಲ್ ಜಗಳ ಆಯಿತು. ಜಗಳ ಆಡ್ಕೊಂಡು ಅಲ್ಲಿಂದ ನನ್ನ ಅಳಿಯ ಇದ್ದ. ಅಳಿಯ ಅತ್ತೆ ಬಂದಿರೋ ಖುಷಿಗೆ ಬಂದು ಮುತ್ತು ಕೊಟ್ಟ. ಹಾಗೆ ಅಳಿಂಗೆ ಚಾಕ್ಲೇಟ್ ಕೊಟ್ಟು ನಾನು ಊಟ ಮಾಡಬೇಕಿಲ್ಲ, ಹೊಟ್ಟೆ ಶೀತಿತ್ತು ಅಂತ ಊಟ ಮಾಡೋಕ್ಕೆ ಅಂತ ಹೋದೆ. ಊಟ ಮಾಡೋಕ್ಕೂ ನೆಮ್ಮದಿ ಕೊಡಲ್ಲ ಗುರು ನಮ್ಮ ಕುಳ್ಳ. ಎಲ್ಲಿ ಬೇಕಲ್ಲಿ ಸುತ್ತಾ ಇರ್ತಾನೆ ನನ್ನ ಹಿಂದಿಂದೆ. ಕರ್ಮೀನ್ ಹಾಕ್ತೆ, ಕರ್ಮೀನ್ ತಿಂತಾ ಇದ್ದ. ಯಾಕೆ ಹೇಳಿದೆ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂದರೆ ಪರ್ಸನಲ್ ಪ್ರಾಬ್ಲಮ್ ಅಂತ ಬಂದಾಗ ಹೆಣ್ಮಕ್ಳಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಪೇಯ್ನ್ ಹೆಂಗಿರುತ್ತೆ, ಆ ಫೀಲ್ ಹೆಂಗಿರುತ್ತೆ ಅಂತ. ಆದರೂ ಕೂಡ ಪರ್ಸನಲ್ ಪ್ರಾಬ್ಲಮ್ ಅಂತ ಬಂದಾಗ ಹುಡುಗಿರು ಯಾರಿಗೂ ಸಪೋರ್ಟ್ ಮಾಡಲ್ಲ. ಅದಕ್ಕೆ ನಂಗೆ ನಿನ್ನೆಂತೂ ತುಂಬಾ ಬೇಜಾರಾಯಿತು. ನಾನು ಪರ್ಸನಲ್ ಪ್ರಾಬ್ಲಮ್ ಆಗಿದ್ರು ಕೂಡ ಕೆಲಸ ಮಾಡಿದೆ. ಇವತ್ತಿನ ವಿಡಿಯೋ ಇಷ್ಟೇ. ಇದು ಶನಿವಾರದ ವಿಡಿಯೋ ಆಗಿರುತ್ತೆ. ಎಲ್ಲರಿಗೂ ಶುಭರಾತ್ರಿ. ಗುಡ್ ನೈಟ್. ಬಾಯ್.